ಹಾಯ್ ನಮಸ್ತೆ ಎಲ್ರಿಗೂ. ಇದು ಆಸೆ ಸೀರಿಯಲು ಇವತ್ತಿನ ಎಪಿಸೋಡು ಏನಾಗುತ್ತೆ ನೋಡುವ. ಇಲ್ಲಿ ಮನೋಜ ಮತ್ತು ರೋಹಿಣಿ ಮಾತಾಡ್ತಾ ಇರ್ತಾರೆ. ಮನೋಜ್ ಹೇಳ್ತಾನೆ, ನೀನು ಇನ್ನು ಮುಂದೆ ಯಾವುದೇ ಥರ ಮೇಕಪ್ಪು ಈ ಥರ ಎಲ್ಲ ಇರಬಾರ್ದು, ನನ್ನ ಕಂಪ್ನಿಯಲ್ಲೇ ಇರಬೇಕು ಅಂತ. ಅದಕ್ಕಿಲ್ಲ, ಇವತ್ತೊಂದು ಕ್ಲೈಂಟ್ ಒಪ್ಪಿಕೊಂಡಿದ್ದೀನಿ, ಇವತ್ತೊಂದು ಮಾಡ್ತೀನಿ ಅಂತ. ಇಲ್ಲ, ಆ ಥರ ಎಲ್ಲ ಮಾಡಲಿಕ್ಕಿಲ್ಲ. ಇನ್ನು ನೀನು ದೊಡ್ಡ ಬಿಸ್ನೆಸ್ ಓನರು ಹೆಂಡ್ತಿ, ನನ್ನ ಬಿಸ್ನೆಸ್ ಮಾತ್ರ ನೋಡ್ಕೋಬೇಕು. ಅದಕ್ಕೆ ಇಲ್ಲ, ನಾನು ಆ ಥರ ಮಾಡಲ್ಲ. ನಾನು ಆಲ್ರೆಡಿ ಒಂದು ಕಮಿಟ್ಮೆಂಟ್ ಆಗಿದೆ, ಅದಕ್ಕಾದರೂ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು, ಇವತ್ತೊಂದು ದಿನ ಹೋಗು, ಇವತ್ತೊಂದು ದಿನ ಸ್ಟಾಪನ್ನು ನೋಡ್ಕೊಳ್ಳಿಕ್ಕೆ ಹೇಳ್ತೀನಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ರೋಹಿಣಿ ಮನೋಜನ ಕಳಿಸ್ಕೊಟ್ಟ ಮೇಲೆ ಪೂಜನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಹೇಳ್ತಾಳೆ, ಮೊಬೈಲ್ ನನ್ನ ಕೈಗೆ ಸೇರಿದೆ ಅಂತ. ಹಾಗೆ ಪೂಜೆ ನಾನು ಬರಲಿಕ್ಕೆ ಹೇಳ್ತಾಳೆ. ಆಯಿತು ಅಂತ ಹೇಳ್ತಾಳೆ. ಇಲ್ಲಿ ಸೂರ್ಯ ಮೊಬೈಲ್ ಹಿಡ್ಕೊಂಡು ಮೊನ್ನೆ ಫಂಕ್ಷನ್ ಆದ ಪ್ಲೇಸಿಗೆ ಹೋಗಿರ್ತಾನೆ. ಆವಾಗ ಅಲ್ಲಿ ಒಬ್ಬರು ಲೇಡಿ ಕೇಳ್ತಾರೆ, ಸಿಕ್ಕಿತಾ? ಇಲ್ಲ. ಅದಕ್ಕೆ ಸೂರ್ಯ ಕೇಳ್ತಾನೆ, ನಮ್ಮ ಫಂಕ್ಷನ್ ಆದಮೇಲೆ ಯಾವುದಾದ್ರೂ ಬೇರೆ ಫಂಕ್ಷನ್ ಆಗಿದೆಯಂತ? ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಂಬರ್ ಕೊಟ್ಟು ಬರ್ತಾನೆ. ಪ್ಲೀಸ್, ನನ್ನ ಜೀವನ ಆದರೆ ಇದ್ದು ಫೋನ್ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ಬರ್ತಾನೆ. ಇಲ್ಲಿ ರೋಹಿಣಿಗಂತೂ ಮಜಾ, ಮೊಬೈಲ್ ಸಿಕ್ಕಿದೆ, ಈಗ ವಿಡಿಯೋ ಸಿಕ್ಕಿದ್ರೆ ಇನ್ನೂ ಅವಳನ್ನು ತಡೆಯಲಿಕ್ಕೆ ಯಾರೂ ಆಗಲಿಕ್ಕಿಲ್ಲ. ಶಾಂತಿಗಂತೂ ಈ ವಿಷಯ ಗೊತ್ತಾದರೆ ಮೀನಾ ಸೂರ್ಯನಂತೂ ಮನೆಯಿಂದ ಹೊರಗಡೆ ಕಟ್ಟೋದು ಗ್ಯಾರಂಟಿ. ಇಲ್ಲಿ ಕಾಗೆ ಸುಬ್ಬ ಕಾಯ್ತಾ ಇರ್ತಾನೆ. ಅವನು ಯಾವಾಗ ನನಗೆ ಸೂರ್ಯ ನನ್ನ ಮೈ ಮುಟ್ಟಿದ್ನ, ಇನ್ನೂ ಒಂದೇ ಒಂದು ಸಲ ನಾನು ಅವನಿಗೆ ಬಿಟ್ಕೊಡ್ಬೇಕು, ಆವಾಗ ಈ ಕಾಗೆ ಕಲಂಕ ನನ್ನ ಮೈಯಿಂದ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲೂ ಪೂಜಾ ಮತ್ತು ರೋಹಿಣಿನೂ ಬರ್ತಾರೆ. ಹಾಗೆ ಬಂದು ಮಾತಾಡ್ತಾನೆ ಕಾಗೆ ಜೊತೆ, ರೋಹಿಣಿ ಮತ್ತು ಪೂಜಾ. ಆವಾಗ ತೋರಿಸ್ತಾನೆ ಅಲ್ಲೇ ರೋಹಿಣಿ ವಿಡಿಯೋ, ಅಂದರೆ ಸೂರ್ಯಂದು ಫೋಟೋನು. ಅದಕ್ಕೆ ಕೊಡಿ ಅಂತ. ಇಲ್ಲ, ನನ್ನ ಮೊದಲ ಕೆಲಸ ನಂದು ಆಗಬೇಕು, ಆಮೇಲೆ ನಾನು ಕೊಡೋದು ಅಂತ ರೋಹಿಣಿ ಹೇಳ್ತಾಳೆ. ಒಂದು ಕಡೆ ಸೂರ್ಯ ಮೊಬೈಲ್ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟಿಗೆ ಅವನ ಫ್ರೆಂಡ್ ಜೊತೆ ಹೋಗ್ತಾನೆ. ಎಷ್ಟು ದಿನ ಸೂರ್ಯ ಆ ವಿಷಯ ಕಾಪಾಡಿದ್ದ, ಇನ್ ಕೇಸ್ ಅದು ಲೀಕ್ ಆದರೆ ಮೀನಂದು ಫ್ಯಾಮಿಲಿದು ಮರ್ಯಾದೆನೇ ಶಾಂತಿ ತೆಗಿತಾಳೆ. ರೋಹಿಣಿ ಅವರಿಗಂತೂ ಇದು ತುಂಬ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ರೋಹಿಣಿ ಹತ್ರ ಕೇಳ್ತಾನೆ, ನಿಮಗೆ ಯಾರೋ ಪ್ರಾಬ್ಲಮ್ ಕೊಡ್ತಾ ಇದ್ದಾನಲ್ಲ, ಅವನ ನಂಬರ್ ಕಳಿಸಿ, ಈಗ ಅರ್ಧ ಗಂಟೆ ಅಡ್ಡದಲ್ಲಿರ್ತಾನೆ ಅಂತ. ಹಾಗೆ ಫೋನ್ ಅಲ್ಲಿ ನಂಬರ್ ಕಳಿಸ್ತಾಳೆ. ಹಾಗೆ ಸೂರ್ಯ ಮೊಬೈಲ್ ಇಲ್ಲ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ, ಪೊಲೀಸ್ ಕಂಪ್ಲೇಂಟ್. ಹಾಗೆ ಅವರು ಕಂಪ್ಲೇಂಟ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಹೇಳಿ ಮತ್ತು ನಂಬರ್ ಎಲ್ಲ ಬರೆದಿಟ್ಟು ಹೋಗು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವನ ಫ್ರೆಂಡಿಗೆ ಫೋನ್ ಬರುತ್ತೆ, ಒಂದು ಟ್ರಿಪ್ ಇದೆ ಅಂತ ಸೂರ್ಯನನ್ನು ಕಳಿಸ್ಲಿಕ್ಕೆ. ಹಾಗೆ ಸೂರ್ಯ ತಿರುಪತಿಗೆ ಹೋಗ್ಬೇಕಂತ, ಈ ಥರ ಒಂದು ಟ್ರಿಪ್ ಇದೆ ಅಂತ ಅವನು ಹೇಳ್ತಾನೆ, ನನ್ನನ್ನು ಅರ್ಧದಲ್ಲಿ ಬಿಟ್ಟು ಹೋಗು ಅಂತ. ಸೊ ಇಲ್ಲಿ ರೋಹಿಣಿ ಮತ್ತು ಪೂಜಾ ಅವರು ಕಾಯ್ತಾ ಇರ್ತಾರೆ ದಿನೇಶ್ ಬರಲಿಕ್ಕೆ ಕಾಗೆ ಸುಬ್ಬನ ಆಫೀಸಲ್ಲಿ. ಕಡೆಗೂ ಕಾಗೆ ಸುಬ್ಬ ದಿನೇಶನನ್ನು ಕರ್ಕೊಂಡು ಬರ್ತಾರೆ. ಹಾಗೆ ಆವಾಗ ರೋಹಿಣಿ ಅಡಗಿ ಕೂತ್ಕೊಳ್ತಾಳೆ. ಹಾಗೆ ದಿನೇಶನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ, ಕಾಣೋದಿಲ್ಲ. ಇವಳು ರೋಹಿಣಿ ಈ ಥರ ಮಾಡಿದಂತ ಯಾವುದೇ ಥರ ಗೊತ್ತಾಗಲ್ಲ. ಹಾಗೆ ಅವನನ್ನು ಒಳಗಡೆ ಕೂತ್ಕೊಳಿಸ್ಲಿಕ್ಕೆ ಹೇಳ್ತಾನೆ ಕಾಗೆ ಸುಬ್ಬ. ಹಾಗೆ ಅವನು ಮನ್ಮಥ ಅಂತ ಹೇಳ್ತಾನೆ, ನಿಮ್ಮ ಮನ್ಮಥ ನೋಡಿ ಬಂದಿದ್ದಾನೆ, ಅವನ ಮನ್ಮಥ ಎಲ್ಲ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ, ಅವನನ್ನು ನನ್ನ ಸುದ್ದಿಗೆ ಬರೋದಾಗಿ ನೋಡ್ಕೊಳ್ಳಿ ಅಂತ. ಆಯಿತು ಅಂತ ಹೊರಡ್ತಾರೆ. ಆವಾಗ ನನಗೆ ಕೆಲಸ ಆಯಿತು ಅಂತ ಹೋಗ್ತಿದ್ದೀರಲ್ಲ, ನನ್ನ ಕೆಲಸ ಏನಾಯ್ತು ಅಂತ. ಆಯಿತು, ವಿಡಿಯೋ ಕಳಿಸಿದ್ದೀನಿ ಅಂತ ಕಳಿಸ್ತಾಳೆ ಕಾಗೆ ಸುಬ್ಬನಿಗೆ. ಇನ್ನೂ ಮಂಜನಿಗಂತೂ ಉಳಿಗಾಲ ಇಲ್ಲ, ಮೀನನಿಗೂ ಸೂರ್ಯನಿಗೂ ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ರೋಹಿಣಿ ಅಂತೂ ತುಂಬ ಡಬಲ್ ಗೇಮ್ ಆಡ್ತಾಳೆ ಇದರಿಂದ. ಆದರೆ ಅವಳಿಗೆ ಗೊತ್ತಿಲ್ಲ, ಒಂದಿನ ದಿನೇಶ್ ಏನಾದರೂ ಸೂರ್ಯನ ಕೈಗೆ ಸಿಕ್ಕಿಬಿದ್ರೆ ರೋಹಿಣಿಯ ಲೈಫ್ ಹೋಗುತ್ತೆ ಅಂತ. ಹಾಗೆ ಇಲ್ಲಿ ಕಾಗೆ ಸುಬ್ಬಯ್ಯರಿಗೆ ಫೋನ್ ಮಾಡಿ ಮಾತಾಡಿ ಹೇಳ್ತಾನೆ, ಒಂದು ವಿಡಿಯೋ ಕಳಿಸ್ತೀನಿ, ಅದು ಸೋಷಿಯಲ್ ಮೀಡಿಯಾ ಫುಲ್ಲು ವೈರಲ್ ಆಗಬೇಕು ಅಂತ. ಇನ್ನು ಮುಂದೆ ಅಂತೂ ಮೀನನಿಗೆ ಮನೆಯಲ್ಲಿ ಉಳಿಗಾಲ ಇಲ್ಲ ಅಂತ ಹೇಳ್ಬೋದು. ಈ ವಿಡಿಯೋ ವೈರಲ್ ಆದರೆ ಅವಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮನೆಯಿಂದ, ಶಾಂತಿಯಿಂದ ಎಲ್ಲ. ಹಾಗೆ ಸೂರ್ಯ ಮನೆಗೂ ಬರ್ತಾನೆ, ಈ ಥರ ನನಗೆ ತಿರುಪತಿಗೆ ಹೋಗ್ಲಿಕ್ಕೆ ಇದೆ, ಆದರೆ ನನ್ನ ಫೋನ್ ಇಲ್ಲ. ಹಾಗೆ ಶಾಂತಿ ಅಂತ ಒಂದು ಸ್ವಲ್ಪ ಹೇಳ್ಸಿ ಮಾತಾಡ್ತಾಳೆ, ಹಂಗೆ ಹಿಂಗೆ ಅಂತ. ಹಾಗೆ ರೋಹಿಣಿ ಮೀನಾ ಅಂತೂ ಅವನಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಆರಾಮಸೆ ಹೋಗಿ ದೇವರ ಫ್ರೀಯಾಗಿ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾಳೆ. ಒಂದು ಕಡೆ ಸೂರ್ಯನೂ ಇಲ್ಲ, ತಿರುಪತಿಗೆ ಹೋಗಿರ್ತಾನೆ. ಇದೇ ಟೈಮಲ್ಲಿ ಈ ವಿಡಿಯೋ ಏನಾದರೂ ವೈರಲ್ ಆದರೆ ಆವಾಗಂತೂ ಮೀನನ್ನು ಕಾಪಾಡಲಿಕ್ಕೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಏನಾಗುತ್ತೆ ಅಂತ ನೋಡಬೇಕು.
ಹಾಗೆ ಸೂರ್ಯ ಯಾವುದೋ ಬೇರೆ ನಂಬರಿಂದ ಫೋನ್ ಮಾಡ್ತಾನೆ. ಆವಾಗ ಮೀನಾ ಬೇಕಂತಾನೆ ಯಾರು ಗೊತ್ತಿಲ್ಲದ ಹಾಗೆ ಸರಿಯಾಗಿ ಬೈತಾಳೆ, ಯಾರು ಅಣ್ಣನ ನಂಬರ್ ಅಂತ. ಮತ್ತು ಹೇಳ್ತಾಳೆ, ನಂಗೆ ಗೊತ್ತು ನೀವು ಹಲೋ ಅಂತ ಹೇಳ್ದ ಕೂಡಲೇ ನಮಗೆ ನಿಮ್ಮ ವಾಯ್ಸ್ ಗೊತ್ತಾಗುತ್ತೆ ಅಂತ. ಹಾಗೆ ಇದು ಯಾರು ಫೋನ್ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಇದು ಬೇರೆ ಡ್ರೈವರ್ದು, ಅವರು ಊಟಕ್ಕೆ ಹೋಗಿದ್ದಾರೆ ಅಲ್ಲ, ನಿಮ್ಮ ಕಾರಲ್ಲಿರೋರ ಹತ್ರನೇ ತಗೊಬೋದು, ಅವರೆಲ್ಲ ಏನು ಕುಂಭಕರ್ಣ ಥರ ಅಲ್ಲಿ ತಿಂತಾರೆ ಮಲಕ್ಕೊಳ್ತಾರೆ, ಯಾರು ಮಾತಾಡೋರಿಲ್ಲ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಕಡೆ ಮೀನಂದು ತಮ್ಮಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿರುತ್ತೆ. ಅವರು ಮೀನಾ ಮತ್ತು ಅವಳ ತಮ್ಮ ಎಲ್ಲೋ ಒಂದು ಹೊರಗಡೆ ಶಾಪಿಗಂತ ಹೋಗಿದ್ದಾಗ ಅವರೆಲ್ಲ ನೋಡಿ, ಓ ಇವನೇ ಅಲ್ಲ ಕಳ್ಳ, ಇವ್ನು ನಮ್ಮ ಶಾಪಿಗೆ ಬಂದಿದ್ದಾನೆ, ಏನಾದರೂ ತಗೋಬಹುದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ, ಈ ಮೀನನಿಗೆ ಈ ವಿಷಯ ಸಾಕು ಅವಳನ್ನು ಮನೆಯಿಂದ ಹೊರಗಡೆ ಹಾಕಲಿಕ್ಕೆ. ಅದೇ ಸಮಯದಲ್ಲಿ ಸೂರ್ಯನು ಮನೆಯಿಂದ ಹೊರಗಡೆ ಹಾಕ್ಬೋದು, ಆಮೇಲೆ ಆ ಮನೆಗೆ ನಾನೇ ಮಹಾರಾಣಿ ಅಂತ ಹೇಳ್ತಾ ಇರ್ತಾಳೆ. ಸೊ ಈ ವಿಡಿಯೋ ಇವಾಗಲೇ ವೈರಲ್ ಆಗಿದೆ. ಇನ್ನು ಮನೆಗೆ ಏನಾದರೂ ಗೊತ್ತಾದರೆ ಮನೋಜ್ ಮತ್ತು ರೋಹಿಣಿ ಅಂತೂ ಈ ವಿಡಿಯೋನ ತೋರಿಸ್ತಾರೆ. ಯಾಕೆಂದರೆ ಸೂರ್ಯ ಎಷ್ಟೋ ಸಲ ಮನೋಜನ್ ವಿಡಿಯೋ ಎಲ್ಲ ಈ ಥರ ಮಾಡಿದ್ದಾನಲ್ಲ, ಅದರಿಂದಾಗಿ ಇದು ಶಾಂತಿಗೆ ರಂಗನಾಥಿಗೆಲ್ಲ ಗೊತ್ತಾದರೆ ಶಾಂತಿ ಅಂತೂ ಹೀಯಾಳಿಸಿ ಮೀನನನ್ನಂತೂ ಹೊರಗಡೆ ದಬ್ಬುವುದಕ್ಕೆ ಯಾವುದೇ ಥರ ಇದೇ ಇಲ್ಲ. ನೋಡುವ ಏನಾಗುತ್ತೆ, ಮೀನನನ್ನು ಯಾರು ಕಾಪಾಡ್ತಾರೆ ಅಂತ. ಇದರಿಂದಾಗಿ ಮಂಜನ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ. ಒಂದು ಕಡೆ ಅವಳ ತಂಗಿಗೂ ಅಲ್ಲಿ ಮ್ಯಾರೇಜ್ ಫಿಕ್ಸಿಗೆ ಅಂತ ಬಂದಿದ್ರಲ್ಲ, ಅದನ್ನು ಪ್ರಾಬ್ಲಮ್ ಆಗುತ್ತೆ. ಪಾಪ ಮೀನನಿಗೆ ಈ ಥರ ಆಗಬಾರ್ದಿತ್ತು. ಆ ವಿಡಿಯೋ ಒಂದು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಇನ್ನೊಂದು ಕಡೆ ರೋಹಿಣಿ ದಿನೇಶನಿಂದ ಕಾಪಾಡಲಿದ್ದಾರೆ ಈಗ ಕಾಗೆಸುಬ್ಬ. ಯಾಕೆ ದಿನೇಶ ಕಾಗೆಸುಬ್ಬನ ಕಸ್ಟಡಿಯಲ್ಲಿದ್ದಾನೆ, ಅದರಿಂದಾಗಿ ಅದು ಹೊರಗಡೆ ಅಂತೂ ಬರಲ್ಲ. ಸದ್ಯಕ್ಕೆ ರೋಹಿಣಿ ರಿಲೀಫ್ ಆಗಿದ್ದಾಳೆ. ಆದರೆ ಸೂರ್ಯ ಮತ್ತು ಮೀನನಿಗೆ ಈ ಥರ ಆಗಬಾರ್ದಿತ್ತು. ಏನಾದರೂ ಆಗಿ ಇದು ಉಲ್ಟಾ ಹೊಡೆಯೋ ಹಾಗೆ ಆಗಬೇಕು. ಇಷ್ಟೇ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಬೈ, ಟೇಕ್ ಕೇರ್.